ಪದ್ಮಪುರಾಣದ ಆದಿಕಾಂಡದ 17ನೇ ಅಧ್ಯಾಯ. ನಾರದನು ಹೇಳಿದನು, ನರ್ಮದಾ ನದಿಯ ಉತ್ತರ ದಡದಲ್ಲಿ ಪತ್ರೇಶ್ವರವೆಂದು ಪ್ರಸಿದ್ಧವಾದ ತೀರ್ಥವು ಇರುವುದು. ಅದು ಒಂದು ಯೋಜನಾ ಪ್ರದೇಶದಲ್ಲಿ ಸ್ನಾನಾದಿಗಳನ್ನು ಮಾಡುವವರ ಸರ್ವ ಪಾಪಗಳನ್ನು ಪರಿಹರಿಸಿ ಶ್ರೇಷ್ಠವೆನಿಸಿಕೊಂಡಿರುವುದು. ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ದೇವತೆಗಳೊಡನೆ ಸಂತೋಷವಾಗಿ ವಾಸಿಸುವನು ಮತ್ತು 5,000 ವರ್ಷಗಳ ಕಾಲ ತನ್ನ ಇಚ್ಛೆಯಂತೆ ರೂಪಗಳನ್ನು ಧರಿಸಿ ಕ್ರೀಡಿಸುವನು. ಅಲ್ಲಿಂದ ಮುಂದೆ ಗರ್ಜನವೆಂಬ ಕ್ಷೇತ್ರವನ್ನು ಹೊಂದಬೇಕು. ಈ ತೀರ್ಥದಲ್ಲಿ ಮೋಡವು ಸಂಚರಿಸುತ್ತಿರುವುದು. ಈ ತೀರ್ಥದ ಮಹಿಮೆಯಿಂದಲೇ ಅದಕ್ಕೆ ಇಂದ್ರಜಿತ್ ಎಂಬ ಹೆಸರು ಬಂದಿತು. ಅಲ್ಲಿಂದ ಮುಂದೆ ಮೇಘರಾವ ಎಂಬ ತೀರ್ಥವನ್ನು ಪ್ರವೇಶಿಸಬೇಕು. ಇಲ್ಲಿ ವಿಶೇಷವಾಗಿ ಮೇಘಗಳ ಗರ್ಜನೆಯಾಗುತ್ತಿರುವುದು. ಇಲ್ಲಿ ಮೇಘನಾದನೆಂಬ ಗಣನು ವರವನ್ನು ಪಡೆದನು. ಎಲೆ ಯುಧಿಷ್ಠಿರನೇ, ಅಲ್ಲಿಂದ ಮುಂದೆ ಬ್ರಹ್ಮನು ಸರ್ವದಾ ವಾಸಿಸುವ ಬ್ರಹ್ಮಾವರ್ತವೆಂಬ ತೀರ್ಥವನ್ನು ಹೊಂದಬೇಕು. ಅಲ್ಲಿ ಸ್ನಾನ ಮಾಡುವುದರಿಂದ ನರನು ಬ್ರಹ್ಮಲೋಕದಲ್ಲಿ ಪೂಜೆಗೊಳ್ಳುವನು. ಅನಂತರ ಆಹಾರ ನಿಯಮವನ್ನು ಹೊಂದಿ ಶೌಚಾದಿ ಸಂಪನ್ನನಾಗಿ ಅಂಗಾರವೆಂಬ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಆಚರಿಸುವವನು ಸರ್ವ ಪಾಪಗಳನ್ನು ಕಳೆದುಕೊಂಡು ರುದ್ರಲೋಕವನ್ನು ಸೇರುವನು. ಮುಂದೆ ಕಪಿಲಾ ತೀರ್ಥವು ಸಿಗುವುದು. ಅಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಮಾನವನು ಗೋದಾನದ ಫಲವನ್ನು ಹೊಂದುವನು. ಮುಂದೆ ಹೋಗಿ ದೇವತೆಗಳಿಂದಲೂ ಋಷಿಗಳಿಂದಲೂ ಪೂರ್ಣವಾಗಿರುವ ಕಾಂಚಿ ತೀರ್ಥವನ್ನು ಹೊಂದಿ ಸ್ನಾನ ಮಾಡಿದ ಮಾತ್ರದಿಂದಲೇ ನರನು ಗೋಲೋಕವನ್ನು ಹೊಂದುವನು. ಅಲ್ಲಿಂದ ಮುಂದೆ ಪಾರ್ವತಿಯೊಡನೆ ವಾಸಿಸುವ ಶಿವನಿಗೆ ನಿವಾಸ ಸ್ಥಾನವಾದ ಕುಂಡಲ ತೀರ್ಥವನ್ನು ಹೊಂದಿ ಸ್ನಾನ ಮಾಡುವನು ದೇವತೆಗಳಿಂದಲೂ ಕೂಡ ವಧ್ಯನಾಗಲಾರನು. ಹೀಗೆ ಮುಂದುವರಿಯಲಾಗಿ ಸರ್ವ ಪಾಪಗಳನ್ನು ನಾಶ ಮಾಡುವ ಪಿಪ್ಪಲೇಶ್ವರ ತೀರ್ಥವನ್ನು ಹೊಂದುವನು. ಅಲ್ಲಿ ಸ್ನಾನಾದಿಗಳನ್ನು ಮಾಡುವವನು ರುದ್ರಲೋಕದಲ್ಲಿ ಪೂಜಾರ್ಹನಾಗುವನು. ಅಲ್ಲಿಂದ ಮುಂದೆ ಈಶ್ವರನು ದೇವಶಿಖೆಯನ್ನು ಕೆಡವಿದ ನಿರ್ಮಲವಾದ ವಿಮಲೇಶ್ವರ ತೀರ್ಥವನ್ನು ಹೊಂದಿ ಆ ತೀರ್ಥದಲ್ಲಿ ಪ್ರಾಣತ್ಯಾಗ ಮಾಡಿದ ಮಾತ್ರಕ್ಕೆ ನರನು ರುದ್ರಲೋಕವನ್ನು ಹೊಂದುವನು. ಅನಂತರ ಪುಷ್ಕರಣಿ ಕ್ಷೇತ್ರವನ್ನು ಹೊಂದಿ ಅಲ್ಲಿ ಸ್ನಾನ ಮಾಡಿದ ಮಾತ್ರದಿಂದಲೇ ನರನು ಇಂದ್ರನ ಅರ್ಧಾಸನಕ್ಕೆ ಭಾಗಿಯಾಗುವನು. ನದಿಗಳಲ್ಲೆಲ್ಲ ಮೇಲಾದ ನರ್ಮದಾ ನದಿಯು ಈಶ್ವರನ ದೇಹದಿಂದ ಹೊರಟು ಸ್ಥಿರವಾದ ಮತ್ತು ಸಂಚರಿಸುವ ಪ್ರಾಣಿ ಸಾಮಾನ್ಯವನ್ನು ಮೋಕ್ಷಕ್ಕೆ ಅರ್ಹವಾಗಿ ಮಾಡುವುದು. ಸಮಸ್ತ ದೇವತೆಗಳಿಗೂ ದೇವನಾದ ಈಶ್ವರನೇ ಮುನಿ ಸಮುದಾಯಕ್ಕೂ ಅತಿಶಯವಾಗಿ ನಮಗೂ ಹೇಳಿರುವನು. ಶ್ರೇಷ್ಠವಾದ ಈ ನರ್ಮದಾ ನದಿಯು ಸರ್ವ ಮುನಿಗಳ ಪ್ರಶಂಸೆಗೆ ಪಾತ್ರವಾಗಿರುವುದು. ಲೋಕದ ಕ್ಷೇಮಕ್ಕಾಗಿಯೇ ಇದು ಈಶ್ವರನ ದೇಹದಿಂದ ಹೊರಟಿರುವುದು. ಸರ್ವ ಪಾಪವನ್ನು ಪರಿಹರಿಸುವ ಸರ್ವಲೋಕ ವಂದ್ಯನಾದ ಈ ನರ್ಮದೆಯನ್ನು ದೇವತೆಗಳು, ಗಂಧರ್ವರು, ಅಪ್ಸರ ಸ್ತ್ರೀಯರೂ ಸಹ ಹೊಗಳಿರುವರು. ಪುಣ್ಯಜಲದಿಂದ ಕೂಡಿ ಸರ್ವ ನದಿಗಳಿಗಿಂತಲೂ ಮೊದಲನೆಯವಳು ಪ್ರಸಿದ್ಧಳೂ ಆದ ಸಮುದ್ರವನ್ನು ಸೇರುವ ಎಲೆ ನರ್ಮದೆಯೇ, ಈಶ್ವರನ ದೇಹದಿಂದ ಹೊರಟು ಋಷಿಗಳ ಪ್ರಶಂಸೆಗೆ ಪಾತ್ರಳಾದ ನಿನಗೆ ನಮಸ್ಕಾರವು. ಎಲೆ ಧರ್ಮಗಳಿಂದ ಕೂಡಿ ಶ್ರೇಷ್ಠವಾದ ಮುಖಭಾಗವನ್ನು ಧರಿಸಿರುವ ನರ್ಮದೆಯೇ, ನಿನಗೆ ನಮಸ್ಕಾರವು. ದೇವಗಣಗಳಿಂದ ವಂದಿತಳಾದ ಎಲೆ ನರ್ಮದೆಯೇ, ಮತ್ತೂ ನಿನಗೆ ನಮಸ್ಕಾರವು. ಪವಿತ್ರವಾದ ವಸ್ತುಗಳಿಗಿಂತಲೂ ಪರಿಶುದ್ಧಳಾದ ನರ್ಮದೆಯೇ, ಪುನಃ ನಿನಗೆ ನಮಸ್ಕಾರವು. ಸರ್ವ ಜಗತ್ಪೂಜ್ಯಳಾದ ನರ್ಮದೆಯೇ, ಮತ್ತೆ ಮತ್ತೆ ನಿನಗೆ ನಮಸ್ಕಾರವಿರಲಿ. ಬ್ರಾಹ್ಮಣನು ಈ ಸ್ತೋತ್ರವನ್ನು ಶುದ್ಧವಾದ ಮನಸ್ಸುಳ್ಳವನಾಗಿ ನಿತ್ಯವೂ ಪಠಿಸುತ್ತಲಿದ್ದರೆ ವೇದವನ್ನು ಹೊಂದುವನು. ಕ್ಷತ್ರಿಯನು ಜಯಶಾಲಿಯಾಗುವನು. ವೈಶ್ಯನು ವ್ಯಾಪಾರದಲ್ಲಿ ಲಾಭವನ್ನು ಹೊಂದುವನು. ಹೀಗೆ ಪಠಿಸುವ ಶೂದ್ರನಿಗೆ ಶುಭ ಗತಿಯುಂಟಾಗುವುದು. ಅನ್ನವನ್ನು ಅಪೇಕ್ಷಿಸುವವನು ನಿತ್ಯವೂ ಸ್ಮರಣೆ ಮಾಡಿದ ಮಾತ್ರಕ್ಕೆ ಅನ್ನವನ್ನು ಹೊಂದುವನು. ಸಾಕ್ಷಾನ್ ಮಹೇಶ್ವರನೇ ಈ ನದಿಯನ್ನು ನಿತ್ಯವೂ ಸೇವಿಸುತ್ತಿರುವನು. ಆದುದರಿಂದಲೇ ಬ್ರಹ್ಮಹತ್ಯೆಯನ್ನು ಕೂಡ ಪರಿಹರಿಸುವ ಈ ನದಿಯು ಪುಣ್ಯತಮವೆಂಬುದಾಗಿಯೂ ಪ್ರಸಿದ್ಧವಾಗಿರುವುದು. ಇಲ್ಲಿಗೆ ಆದಿಕಾಂಡದ 17ನೇ ಅಧ್ಯಾಯವು ಮುಗಿಯಿತು.